ಸಂಗೀತದ ಆರಾಧನೆಯು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಸಂಗೀತ ಎನ್ನುವುದು ಪ್ರತಿಯೊಬ್ಬರಲ್ಲಿಯೂ ನೆಲೆಸಿರುತ್ತದೆ. ಸಂಗೀತದ ಆರಾಧನೆಯಲ್ಲಿ ತೊಡಗಿಸಿಕೊಂಡಿರುವ ದಾಂಡೇಲಿ ನಗರದ ಭಾರತೀಯ ಸಂಗೀತ ವಿದ್ಯಾಲಯ ತನ್ನ 24ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಇಲ್ಲಿ ಸಂಗೀತ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಶ್ರದ್ಧಾ ಭಕ್ತಿಯು ಅಪಾರವಾದದ್ದು ಎಂದು ಕಾಳಿಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕ ಮರಿಯಾ ಕ್ರಿಸ್ತುರಾಜ್ ಅವರು ಅಭಿಪ್ರಾಯಪಟ್ಟರು. ಅವರು ಭಾರತೀಯ ಸಂಗೀತ ವಿದ್ಯಾಲಯದ 24ನೇ ವಾರ್ಷಿಕೋತ್ಸವ ಮತ್ತು ಇಲ್ಲಿನ ವಿದ್ಯಾರ್ಥಿಗಳ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಭಾರತೀಯ ಸಂಗೀತ ವಿದ್ಯಾಲಯದ ಅಧ್ಯಕ್ಷ ಪಂಡಿತ್ ಚಂದ್ರಶೇಖರ್ ಅವರು ಮಾತನಾಡಿ, ಸಂಗೀತ ಎನ್ನುವುದು ಯಾರೊಬ್ಬರ ಸ್ವತ್ತಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಇಳಿ ಪ್ರಾಯದವರು ಸಹ ಸಂಗೀತವನ್ನು ಕಲಿಯಬಹುದಾಗಿದೆ. ಸಂಗೀತವನ್ನು ಕಲಿಸುವ ದೃಷ್ಟಿಕೋನದಿಂದ ದಾಂಡೇಲಿ ನಗರದಲ್ಲಿ ಜನ್ಮ ತಳೆದ ಭಾರತೀಯ ಸಂಗೀತ ವಿದ್ಯಾಲಯ ಇಂದು 24 ವಸಂತಗಳನ್ನು ಪೂರೈಸಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ ಎಂದರು. ಕುಮಾರ್ ಜೈತ್ ಮತ್ತು ತಂಡದಿಂದ ಕೊಳಲು ವಾದನ ಮೂಡಿಬಂತು. ಆನಂತರ ವಿದ್ಯಾರ್ಥಿಗಳಿಂದ ಮೂಡಿಬಂದ ಸಂಗೀತ ಕಾರ್ಯಕ್ರಮ ಜನಮನ ಸೆಳೆಯಿತು. ವೇದಿಕೆ ಮೇಲೆ ಹಾವೇರಿಯ ವಲಯ ಅರಣ್ಯಾಧಿಕಾರಿ ಎನ್ಎಚ್ ದಯಾನಂದ್, ಧಾರವಾಡದ ಖ್ಯಾತ ತಬಲಾ ವಾದಕ ಪ್ರಸಾದ್ ಮಡಿವಾಳರ್, ಸವದತ್ತಿಯ ವೃತ್ತಿಪರ ಚಿತ್ರಕಲಾವಿದ ಈರಣ್ಣ ಬಡಿಗೇರ್, ಯಲ್ಲಾಪುರದ ಮಕ್ಕಳ ತಜ್ಞ ಡಾಕ್ಟರ್ ಶ್ರೀಶೈಲ್ ಮಾದಣ್ಣವರ್, ದಾಂಡೇಲಿಯ ಹನುಮಂತ್ ಕಾರ್ಗಿ, ಹಾವೇರಿಯ ಸವಿತಾ ದಯಾನಂದ್ ಹಾಗೂ ದಾಂಡೇಲಿಯ ಬ್ರಹ್ಮಕುಮಾರಿ ಗೀತಾ ಉಪಸ್ಥಿತರಿದ್ದರು. ಶ್ರೀದೇವಿ ಅಂಬಿಗರ್ ಪ್ರಸ್ತಾವಿಸಿದರು. ಅಪೂರ್ವ ಕುಲಕರ್ಣಿ ಪರಿಚಯಿಸಿದರು. ಸತೀಶ್ ಕುಲಕರ್ಣಿ ಸ್ವಾಗತಿಸಿದರು. ಪ್ರಶಾಂತ್ ನಾಯ್ಕ್ ವಂದಿಸಿದರು. ಸವಿತಾ ನಾಯ್ಕ್ ಮತ್ತು ಉಷಾ ಪೂಜಾರಿ ನಿರೂಪಿಸಿದರು. ಈಗ ನಮ್ಮ ಲೈಫ್ನಲ್ಲಿ ನಾವು ನಮ್ಮ ಜೀವನ ಒಂದು ರೀತಿ ನಾವು ಹೇಳ್ಬೋದು. ನಮ್ಮ ಆಗ್ತೀವಿ ಎರಡೂ ಒಂದು ರಿದಮ್ ಇರ್ತದೆ. ಅದು ಒಂದು ತಾಳದಲ್ಲಿ